ಇದು ಒಂದು ಕಡೆ ಆದರೆ ಇನ್ನು ಯಶವಂತಪುರ ಫ್ಲೈಓವರ್ ಇದೆಯಲ್ಲ, ಇದರಲ್ಲಿ ರೆಗ್ಯುಲರ್ ಆಕ್ಸಿಡೆಂಟ್ಗಳಾಗ್ತಾ ಇದೆ. ವಾರಕ್ಕೊಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಅವೈಜ್ಞಾನಿಕವಾಗಿ ಆ ಫ್ಲೈಓವರ್ ನಿರ್ಮಾಣ ಮಾಡಿರೋದೇ ಇಷ್ಟೆಲ್ಲ ಅಪಘಾತಗಳಿಗೆ ಕಾರಣ ಅಂತಂದ್ಬಿಟ್ಟು ಯಶವಂತಪುರ ಫ್ಲೈಓವರ್ ಮೇಲೆ ಮತ್ತೊಂದು ಅಪಘಾತ ವಾರಕ್ಕೊಂದು ರಿಪೋರ್ಟ್ ಆಗ್ತಾ ಇದೆ. ಟೈರ್ ಬ್ಲಾಸ್ಟ್ ಆಗಿ ಫ್ಲೈಓವರ್ ಮೇಲೆ ಪಲ್ಟಿ ಆಗಿದೆ ವಾಹನ. ಗೆಣಸು ತುಂಬಿಕೊಂಡು ತಮಿಳುನಾಡಿಗೆ ಹೋಗ್ತಾ ಇತ್ತು ಬೊಲೆರೋ. ಆಗ ಆಗಿರುವಂತಹ ಘಟನೆ ಬೆಳಿಗ್ಗೆ 5:30 ಸುಮಾರಿಗೆ ಪಲ್ಟಿ ಆಗಿದೆ ವಾಹನ. ಈಗ ಬೆಳಿಗ್ಗೆ 5:30 ಗಾಡಿಯಲ್ಲಿದ್ದಂತಹ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕಳೆದ 4-5 ತಿಂಗಳಲ್ಲಿ ಇದು 3ನೇ ಅಪಘಾತ ದೊಡ್ಡ ಮಟ್ಟದಲ್ಲಿ ಆಗ ನೋಡಕ್ ಹೋದ್ರೆ. ಈ ಫ್ಲೈಓವರ್ ಇಂದ ಕೆಳಕ್ಕೆ ಬಿದ್ದಿರುವಂತಹ ಉದಾಹರಣೆಗಳು ಕೂಡ ಇದೆ. ಬೆಂಗಳೂರಿನ ಯಶವಂತಪುರ ಫ್ಲೈಓವರ್ ಮೇಲೆ ಇವತ್ತು ಮತ್ತೊಂದು ಅಪಘಾತ ಸಂಭವಿಸಿದೆ. ಬೆಳ್ಳಂಬೆಳಗ್ಗೆ ಲೋಡ್ ತುಂಬಿದ್ದಂತಹ ಗಾಡಿ ಒಂದು ಅಪ್ಸೆಟ್ ಆಗಿ ಪಲ್ಟಿ ಆಗಿರುವಂತಹ ಘಟನೆ ನಡೆದಿದೆ. 5:15 ಸುಮಾರಿಗೆ ವಾಹನ ಪಲ್ಟಿ ಆಗಿರುವಂಥದ್ದು. ಗೆಣಸನ್ನ ತುಂಬಿಕೊಂಡು ಹುಬ್ಬಳ್ಳಿಯಿಂದ ಕೃಷ್ಣಗಿರಿಗೆ ಹೋಗ್ತಾ ಇದ್ದಂಥ ತಮಿಳುನಾಡಿನ ಬೊಲೆರೋ ವಾಹನ ಏನಿದೆ, ಈ ಬೊಲೆರೋ ವಾಹನ ಹೋಗುವಂತಹ ಸಂದರ್ಭದಲ್ಲಿ ಯಶವಂತಪುರ ಫ್ಲೈಓವರ್ ಮೇಲೆ ಬಂದಂತಹ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆದಂತಹ ಪರಿಣಾಮವಾಗಿ ಗಮನಿಸಬಹುದು. ಅದರ ಚಕ್ರವನ್ನು ಕೂಡ ಟೈರ್ ಬ್ಲಾಸ್ಟ್ ಆದಂತಹ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ವಾಹನ ಅಪ್ಸೆಟ್ ಆಗಿದೆ. ಲೋಡ್ ಇದ್ದಂಥ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಒಂದು 3-4 ಮೀಟರ್ ದೂರಗಳ ಕಾಲ ಎಳ್ಕೊಂಡು ಬಂದು ಆ ನೆಲವನ್ನು ಹಾಗೆ ಉಜ್ಕೊಂಡು ಬಂದು ದಬಾಕೊಂಡಿರುವಂಥದ್ದು ಗಮನಿಸ್ತಾ ಇರ್ಬೋದು. ಅದರ ಅಪಘಾತದ ಪ್ರಮಾಣ ಹೇಗಿತ್ತು ಅಂತ ಹೇಳಿ, ಲೋಡು ಕಂಪ್ಲೀಟ್ ಆಗಿ ಸ್ವಲ್ಪ ಲೋಡ್ ಮೇಲ್ಭಾಗದಲ್ಲಿ ಬಿದ್ದಿದ್ರೆ ಇನ್ನೊಂದಷ್ಟು ಲೋಡ್ ಕೆಳಭಾಗಕ್ಕೂ ಕೂಡ ಬಿದ್ದಿರುವಂಥದ್ದು. ಅಂದರೆ ಪಕ್ಕದಲ್ಲಿದ್ದಂಥ ತಡೆಗೋಡೆ ಏನಿತ್ತು, ಆ ತಡೆಗೋಡೆಯನ್ನೇ ಉಜ್ಕೊಂಡು ಬಂದಿರುವಂತಹ ವಾಹನ ಏಕಾಏಕಿ ಪಲ್ಟಿಯಾಗಿದೆ. ಪಲ್ಟಿ ಆದಂತಹ ಪರಿಣಾಮವಾಗಿ ಸದ್ಯ ಈ ಅಪಘಾತ ಸಂಭವಿಸಿರುವಂಥದ್ದು ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನ. ಅಪಘಾತದ ಪ್ರಮಾಣ ಹೇಗಿದೆ ಅಂತೇಳಿ, ವೇಗವಾಗಿ ಬಂದಂಥ ವಾಹನ ಟೈರ್ ಬ್ಲಾಸ್ಟ್ ಆಗಿದೆ. ಟೈರ್ ಬ್ಲಾಸ್ಟ್ ಆದ ಬೆನ್ನಲ್ಲೇ ಇಮಿಡಿಯೇಟ್ ಗಾಡಿ ಅಪ್ಸೆಟ್ ಆಗಿ ಕಂಟ್ರೋಲ್ಗೆ ವಾಹನ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಕಂಪ್ಲೀಟ್ ಆಗಿ ಉಲ್ಟಾ ಆಗಿರುವಂಥದ್ದು. 3 ಜನ ಬರ್ತಾ ಇದ್ರು, 3 ಜನಕ್ಕೂ ಕೂಡ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಅವರನ್ನು ಕೂಡ ಈಗ ಸದ್ಯ ಆಂಬುಲೆನ್ಸ್ ಮುಖಾಂತರವಾಗಿ ಶಿಫ್ಟ್ ಮಾಡುವಂಥದ್ದು, ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡುವಂಥ ಕೆಲಸಗಳನ್ನ ಸದ್ಯ ಆಂಬುಲೆನ್ಸ್ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಬರ್ತಾ ಇದ್ದಂಥ ವಾಹನ ಅಂದ್ರೆ ಕೃಷ್ಣಗಿರಿಗೆ ಈ ಲೋಡ್ ಏನಿದೆ, ಈ ಲೋಡನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೋಗ್ತಾ ಇತ್ತು ವಾಹನ ವೇಗವಾಗಿ ಬಂದಿದೆ. ನೆಲವನ್ನು ಕೂಡ ನೀವು ಗಮನಿಸಬಹುದು. ಅದರ ಅಪಘಾತದ ವೇಗ ಹೇಗಿತ್ತು ಅಂತೇಳಿ, ಬಂದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಟೈರ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದಂಥ ಹಿನ್ನೆಲೆಯಲ್ಲಿ ವಾಹನ ಕಂಪ್ಲೀಟ್ ಆಗಿ ನಿಯಂತ್ರಣವನ್ನು ಕಳೆದುಕೊಂಡು ಫ್ಲೈಓವರ್ ತಡೆಗೋಡೆ ಏನಿತ್ತು, ಆ ತಡೆಗೋಡೆಯ ಮೇಲೆ ಉಜ್ಕೊಂಡು ಬಂದಿರುವಂಥದ್ದು. ಒಂದು ಸೈಡಿನ ಹಾಕಿದಂಥ ಆ ಕಬ್ಬಿಣದ ಸರಳ ಏನಿತ್ತು ಅವು ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ಅದೇ ರೀತಿಯಲ್ಲಿ ಓಪನ್ ಆದಂಥ ಬೆನ್ನಲ್ಲೇ ಈ ತಡೆಗೋಡೆಯಿಂದಲೇ ಸದ್ಯ ವಾಹನ ಮೇಲ್ಭಾಗದಲ್ಲಿ ಇರುವಂಥದ್ದು. ಇಲ್ಲಾಂದಿದ್ರೆ ಕಂಪ್ಲೀಟ್ ಆಗಿ ಕೆಳಭಾಗಕ್ಕೆ ಹೋಗ್ತಾ ಇತ್ತು. ಕಳೆದ ಒಂದು 3-4 ತಿಂಗಳಲ್ಲಿ ಇದು 3ನೇ ಅಪಘಾತ ಈ ಒಂದು ಫ್ಲೈಓವರ್ನ ಮೇಲೆ ಸಂಭವಿಸ್ತಾ ಇರುವಂಥದ್ದು. ಆ ಹಿಂದೆ 2 ಅಪಘಾತಗಳು ಕೂಡ ಓವರ್ ಸ್ಪೀಡ್ ಇಂದ ಆಗಿತ್ತು. ಬಟ್ ಇದು ಟೈರ್ ಬ್ಲಾಸ್ಟ್ ಆದಂಥ ಹಿನ್ನೆಲೆಯಲ್ಲಿ ಸದ್ಯ ಅಪಘಾತ ಆಗಿದೆ. ಅಪಘಾತದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಫ್ಲೈಓವರ್ನ ಮೇಲೆ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಆಂಬುಲೆನ್ಸ್ ಕೂಡ ಸ್ಥಳಕ್ಕೆ ಬಂದಿದೆ. ಗಾಯಾಳುಗಳೇನಿದ್ರು ಚಾಲಕ ಜೊತೆಗೆ ಅಲ್ಲಿದ್ದಂತಹ ಇನ್ನಿಬ್ಬರನ್ನ ಕೂಡ ಸದ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನ, ಜೊತೆಗೆ ಇಲ್ಲೇ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ಕೂಡಲೇ ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಹಾಗೂ ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.